विमयो यत्र त्रिसर्गो मृषा धाम्ना स्वेन सदा व्यस्तकुहकं सत्यं परं धीमहि सृष्टिस्थित्यप्ययः नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् अशेषवाग्याड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेश प्रणतविभवायामनिमगाः नमस्वामिन् रामः प्रियतम हनूमन् गुरुगुण नमस्तुभ्यं भीमप्रबलतम कृष्णेश्च भगवन् नमः श्रीमन्मध्वप्रदिशपुरुषं नो जगजय नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधादिकृज्जयमुनीं श्रीपादरात्तन्मणिं व्यासार्यान् विभागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैधव्यवारान् निधि श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्प्रमोदतीर्थार्यान् नौम्याय सुधारतान् शास्त्रेषु पारदुष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಮದ್ಭಾಗವತದಲ್ಲಿ ಬರುವಂತಹ ಈ ಒಂದು ಭಗವಂತನಿಗೆ ನಾವು ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ಹಾಗಾಗಿ ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡುವುದು ಅನ್ನೋದೇನೆ ಬಿಂಬೋಪಾಸನ. ಈ ಬಿಂಬೋಪಾಸನ ಅಂದ್ರೆ ಬಿಂಬರೂಪಿಯಾದ ಭಗವಂತನನ್ನ ಉಪಾಸನೆ ಮಾಡುವುದು. ಬಿಂಬರೂಪಿಯಾದ ಭಗವಂತನನ್ನು ನಾವು ಉಪಾಸನೆ ಮಾಡುವುದು ಅಂದ್ರೆ ಏನು? ಬಿಂಬರೂಪಿಯಾದ ಭಗವಂತನ ಉಪಾಸನೆ ಮಾಡುವುದು ಅಂದ್ರೆ ನಮಗೆ ಇರುವ ಸಕಲ ಪದಾರ್ಥಗಳನ್ನ ಜೊತೆಗೆ ಈ ಆತ್ಮನನ್ನ ಜೀವನನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದು. ನಮ್ಮ ಬಾಹ್ಯವಾಗಿರುವಂತಹ ಎಲ್ಲ ಪದಾರ್ಥಗಳು, ಮನೆ ಇದೆ, ಧನ ಇದೆ, ದೇಹ ಇದೆ, ಬಾಕಿ ಇನ್ನು ಅನೇಕ ಎಲ್ಲ ಪದಾರ್ಥಗಳಿವೆ. ಆ ಎಲ್ಲ ಪದಾರ್ಥಗಳನ್ನ ದೇವರಿಗೆ ಸಮರ್ಪಣೆ ಮಾಡುವುದು ಅದೇ ಬಿಂಬನಿಗೆ ಪೂಜೆ. ಅದರ ಜೊತೆಗೆ ಈ ಜೀವ ಏನಿದ್ದಾನಲ್ಲ, ಈ ಜೀವನನ್ನ ತನ್ನನ್ನು ತಾನೇ ಭಗವಂತನಿಗೆ ಸರೆಂಡರ್ ಮಾಡೋದು, ಸಮರ್ಪಣೆ ಮಾಡೋದು. ನಿನ್ನ ದಾಸ, ನಾನು ನಿನ್ನವ, ತ್ವದೀಯ ಅಂತ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಬಿಂಬೋಪಾಸನೆ. ಬಹಳ ಮಹತ್ವ.
ದೇವರಿಗೆ ನಾವು ಪ್ರತಿನಿತ್ಯವೂ ಸಮರ್ಪಣೆ ಮಾಡಬೇಕು. ಸಂಕಲ್ಪ ಹಾಗೂ ಸಮರ್ಪಣೆ ಇದೆರಡು ಅತ್ಯಂತ ಅವಶ್ಯಕವಾದದ್ದು. ಯಾವುದೇ ಒಂದು ಕರ್ಮವನ್ನು ನೀವು ಮಾಡ್ತೀರಿ ಅಂದರೆ ಆ ಕರ್ಮದ ಹಿಂದೆ ಸಂಕಲ್ಪ ಇರಬೇಕು. ಕರ್ಮವನ್ನ ಮಾಡುವಾಗಲೂ ಅದರ ಸಮರ್ಪಣೆಯನ್ನು ಮಾಡಬೇಕು. ಕರ್ಮದ ಮಧ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕರ್ಮದ ಕೊನೆಗೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕರ್ಮಾದೌ ಕರ್ಮ ಮಧ್ಯೆ ತದುಪರಿಜ ಸ್ಮರಂತಂ. ಕರ್ಮದ ಆದಿಯಲ್ಲಿ ಭಗವಂತನಿಗೆ ಸಮರ್ಪಣೆ, ಕರ್ಮದ ಮಧ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ, ಕರ್ಮದ ಅಂತ್ಯದಲ್ಲೂ ಭಗವಂತನಿಗೆ ಸಮರ್ಪಣೆ. ಪ್ರತಿನಿತ್ಯವೂ ಸಮರ್ಪಣೆ. ನೀವು ಪ್ರತಿನಿತ್ಯವೂ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ರಿ ಅಂದ್ರೆ ಭಗವಂತನಿಗೆ ಯಾವತ್ತಿಗೂ ಎಂದಿಗೂ ಬೇಜಾರಾಗೋದಿಲ್ಲ. ಇವ ಏನಪ್ಪ ಸಮರ್ಪಣೆ ಮಾಡ್ತಾ ಇದ್ದಾನೆ, ಮಾಡಿದ್ದನ್ನೇ ಮಾಡ್ತಾನೆ ಅಂತ ದೇವರಿಗೆ ಎಂದೆಂದಿಗೂ ಬೇಜಾರಾಗೋದಿಲ್ಲ. ಯಾರೋ ಒಬ್ರು ಆಚಾರ್ಯರಿದ್ರು. ಆ ಆಚಾರ್ಯರಿಗೆ ನೀವು 10 ರೂಪಾಯಿ ದಕ್ಷಿಣೆ ಕೊಟ್ಟು 10 ರೂಪಾಯಿ ದಕ್ಷಿಣೆ ಕೊಟ್ಟ ಮೇಲೆ ಆ ದಕ್ಷಿಣೆಯನ್ನ ಕೊಟ್ಟ ಮೇಲೆ ಆಗ ಏನಾಯ್ತು ಅಂದ್ರೆ ಆ ದಕ್ಷಿಣೆಯನ್ನು ನೀವು ಕೊಟ್ಟಿದ್ದೀರಿ, ಮಾರನೇ ದಿವಸ ಅವರು ಭೇಟಿಯಾದರು. ಮಾರನೇ ದಿವಸ ಭೇಟಿಯಾದಾಗ ನೀವೇನು ಹೇಳಿದ್ರಿ, ಆಚಾರ್ಯ ನಿನ್ನೆ ನಿಮಗೆ ದಕ್ಷಿಣೆ ಕೊಟ್ಟಿದ್ದೆ. ಅವರು ಸಂತೋಷ. ಮತ್ತೆ ಅದರ ಮರು ದಿವಸ ಭೇಟಿಯಾದರು. ಆಚಾರ್ಯ ಮೊನ್ನೆ ನಿಮಗೆ 10 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದೆ. ಹೌದಾ? ಹೌದು, ತುಂಬಾ ಸಂತೋಷ. ಮತ್ತೆ ಇನ್ನೊಂದು ದಿವಸ ಭೇಟಿಯಾದ್ರು. ಅವತ್ತು ನೀವು ಹೇಳಿದ್ರಿ, ಆಚಾರ್ಯ ಮೊನ್ನೆ ನಿಮಗೆ 10 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದೆ. ಮಾರಾಯ ತಗೊಂಡು ಹೋಗು ಅಂತಾರೆ. ಕೊಟ್ಟಿದ್ದೆ ಇರ್ತಾರೆ. 10 ರೂಪಾಯಿ ಕೊಡೋದು ಕೊಟ್ಟು ಮೇಲೆ ಅದೇ ಕೊಟ್ಟಿದ್ದೆ ಅಂದ್ರೆ ಏನ್ ಬೇಜಾರು ಬಂತವರಿಗೆ. ಅಂದ್ರೆ ಹಿಂಗೆ ನೀವು ದೇವರಿಗೆ ನಿನ್ನೆ ಸಮರ್ಪಣೆ ಮಾಡಿದ್ದನ್ನ ಮತ್ತೆ ಇವತ್ತೇ ಸಮರ್ಪಣೆ ಮಾಡಿ, ನಾಳೆ ಸಮರ್ಪಣೆ ಮಾಡಿ, ನಾಡಿದ್ದು ಸಮರ್ಪಣೆ ಮಾಡಿ, ಬೇಜಾರು ಬರೋದಿಲ್ಲ. ನೀವೇನಪ್ಪ ಮಾರಾಯ ಹೇಳಿದ್ದನ್ನೇ ಹೇಳ್ತಾನೆ ಅಂತ ದೇವ ಎಂದೆಂದಿಗೂ ಬೇಜಾರು ಪಟ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಅದಕ್ಕಾಗಿ ಹೇಳ್ತಾ ಇರ್ತೇನೆ. ಒಂದು ಪುಸ್ತಕ ಇದೆ. ಈ ಪುಸ್ತಕಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಒಂದು ದೊಡ್ಡದಾದ ಗಟ್ಟಿಯಾದ ಒಂದು ಅಟ್ಟೆ ಇರುತ್ತೆ, ರಟ್ಟು. ಕೊನೆಗೊಂದು ರಟ್ಟು ಇರುತ್ತೆ, ಮಧ್ಯದಲ್ಲೆಲ್ಲ ಪೇಜ್ಗಳಿರುತ್ತೆ. ಒಂದು ವೇಳೆ ಮೊದಲನೇ ಆ ರಟ್ಟು ಇರಲಿಲ್ಲ ಅಂದ್ರೆ ಅದು ಕಿತ್ತಿ ಹೋಯ್ತು. ಆಗ ಏನಾಗತ್ತೆ, ಒಂದೊಂದು ಪೇಜ್ಗಳು ಕಿತ್ಕೋತ್ ಹೋಗುತ್ತೆ. ಕೊನೆಯಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಒಂದೊಂದು ಪೇಜ್ಗಳು ಕಿತ್ಕೋತ್ ಹೋಗುತ್ತೆ. ಹಾಗಾದರೆ ಮೊದಲು ಒಂದು ಬೇಕು, ಕೊನೆಗೆ ಒಂದು ಬೇಕು. ಇದ್ದಾಗ ಮಾತ್ರ ಮಧ್ಯದಲ್ಲಿರುವಂತಹ ಎಲ್ಲ ಪೇಜ್ಗಳು ಗಟ್ಟಿಯಾಗಿ ಉಳಿಯಬೇಕು. ಹಾಗೆ ನೀವು ಯಾವುದೇ ಒಂದು ಕರ್ಮವನ್ನು ಮಾಡಿ, ಆ ಕರ್ಮವನ್ನು ಮಾಡಿದಾಗ ಮೊದಲು ಸಂಕಲ್ಪ, ಕೊನೆಗೆ ಸಮರ್ಪಣೆ, ಇದೆರಡೂ ಇರಬೇಕು. ಸಂಕಲ್ಪವನ್ನ ಮಾಡದೆ ಕರ್ಮವನ್ನು ಮಾಡಿದ್ರಿ ಅಂದ್ರೆ ಕರ್ಮ ಎಲ್ಲ ಹೊರಟೋಯ್ತು. ಸಂಕಲ್ಪವನ್ನ ಮಾಡಿ ಕರ್ಮಗಳನ್ನ ಮಾಡಿ ಸಮರ್ಪಣೆ ಮಾಡಲಿಲ್ಲ ಅಂದ್ರೂ ಕೂಡ ಕರ್ಮ ಎಲ್ಲ ಹೊರಟೋಯ್ತು. ಅದಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗಳವರು ಮಹಾಪ್ರಭುಗಳು ನಮಗೆ ಎರಡು ಮಾಡಿಕೊಟ್ರು. ಒಂದು ಪ್ರಾತಃ ಸಂಕಲ್ಪ ಗದ್ಯ,
ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಹೇಳಬೇಕು. ಇನ್ನೊಂದು ಸರ್ವ ಸಮರ್ಪಣ ಗದ್ಯ, ಅದನ್ನು ಅವರೇ ಮಾಡಿಕೊಟ್ಟಿದ್ದ. ಪ್ರಾತಃ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ, ಇದೆರಡನ್ನೂ ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾತಃ ಸಂಕಲ್ಪ ಗದ್ಯ ಹೇಳಬೇಕು. ರಾತ್ರಿ ಮಲಗುವಾಗ ಸರ್ವ ಸಮರ್ಪಣ ಗದ್ಯ ಅದನ್ನು ಹೇಳ್ಬಿಡ್ಬೇಕು. ಹೇಳಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ಭಗವಂತನಿಗೆ ಇಲ್ಲಿ ಈ ಪ್ರಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಆತ್ಮ ಸಮರ್ಪಣೆಯನ್ನು ಮಾಡು ಅಂತ ಹೇಳ್ತಾರೆ. ದೇವರ ಮುಂದೆ ಹೋಗಿ, ದೇವರೇ ನಾನೇನಲ್ಲ, ಅಸ್ವತಂತ್ರ 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 ಅಸ್ವತಂತ್ರ, ಅಜ್ಞಾನಿ, ಅಸರ್ವಜ್ಞ, ಅಲ್ಪಜ್ಞ, ಏನು ಗೊತ್ತಿಲ್ಲ ನನಗೆ ಅಂತ ದೇವರ ಮುಂದೆ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಳ್ಳೋದು. ನಾರಾಯಣ ಪಂಡಿತಾಚಾರ್ಯರು ತುಂಬಾ ಸುಂದರವಾಗಿ ನಮಗೆ ಒಂದು ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಅನುಸಂಧಾನವನ್ನು ಹೇಳ್ತಾರೆ. ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನದು ಅಂದ್ರೆ, ಪ್ರೀತೋ ಭವೇತ್ ಪರಾನಂದ ವಿಗ್ರಹ ಪರಮೇಶ್ವರ, ಮಹಾಕಾರುಣಿಕೋ ವಿಷ್ಣು, ತಸ್ಮಾತ್ ಭೂತ ಭವಿಷ್ಯಗಾನ್ ಕರ್ಮಸಂಘಾನ್ ದೇಹಸಂಗಾನ್ ದಾರಾಪತ್ಯ ಧನಾಧಿಕಾನ್ ಸಕೃತ್ ಸಮರ್ಪಣಾದೇವ ಅನಂತ ಫಲದೋ ಭವೇ. ಅವರು ಹೇಳ್ತಾರೆ, ಇಷ್ಟು ಅನಂತ ಜನ್ಮಗಳಲ್ಲಿ ನಾನೇನು ಸತ್ಕರ್ಮವನ್ನ ಮಾಡಿದ್ದೇನೆ, ನನ್ನ ಹೆಂಡತಿಯವರು ಎಷ್ಟು ಜನ ಆಗಿ ಹೋದರು ಅನಂತ ಜನ್ಮದಲ್ಲಿ, ಅವರೇನೇನು ಸತ್ಕರ್ಮವನ್ನು ಮಾಡಿದ್ರು, ನನ್ನ ಮಕ್ಕಳು ಎಷ್ಟು ಜನ ಆಗಿ ಹೋದರು, ಅವರೇನು ಸತ್ಕರ್ಮವನ್ನು ಮಾಡಿದ್ರು, ನಾನು ಅನಂತ ಜನ್ಮದಲ್ಲಿ ಎಷ್ಟು ಒಳ್ಳೆಯ ಸತ್ಕರ್ಮವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದೆ, ನಮ್ಮ ಮನೆಯಲ್ಲಿ ಇರುವಂತಹ ಆಕಳು, ವೃಕ್ಷ ಮೊದಲಾದ ಪ್ರಾಣಿಗಳೇನಿತ್ತು, ಆ ಪ್ರಾಣಿಗಳು ಮಾಡಿದ ಏನೇನು ಸತ್ಕರ್ಮ ಇದೆಯೋ ಆ ಸತ್ಕರ್ಮವನ್ನ ಭಗವಂತ ಇವತ್ತು ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೆ. ಇನ್ನು ಮುಂದೆ ನನಗೆ ಅನಂತ ಜನ್ಮ ಬರೋದಿದೆ, ಅನಂತ ಜನ್ಮ ಇನ್ನೊಂದು ಬರೋದಿದೆ. ಆ ಅನಂತ ಜನ್ಮದಲ್ಲಿ ನನಗೆ ಎಷ್ಟು ಜನ ಮಡದಿಯರಾಗ್ತಾರೆ, ಮಕ್ಕಳಾಗ್ತಾರೆ, ಪಶು ಪ್ರಾಣಿ ಪಕ್ಷಿ ನನ್ನ ಜೊತೆಗಿರ್ತಾರೆ, ಅವರು ಮಾಡುವ ಏನೇನು ಸತ್ಕರ್ಮಗಳಿರುತ್ತೆ, ಒಳ್ಳೆಯ ಕರ್ಮವನ್ನು ಮಾಡ್ತಾರೆ. ಆ ಮಾಡುವ ಒಳ್ಳೆಯ ಕರ್ಮವನ್ನ ಸತ್ಕರ್ಮವನ್ನೆಲ್ಲವನ್ನೂ ಕೂಡ ನಾನು ಇವತ್ತೇ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೆ. ಇದು ಸಮರ್ಪಣೆ. ಇದನ್ನ ದಿವಸ ಮಾಡಬೇಕು ಅಂತ ಹೇಳ್ತಾರೆ, ಇದನ್ನು ಡೈಲಿ ಮಾಡಬೇಕು. ಹಾಗಾಗಿ ಆ ಒಂದು ಬೇಸಲ್ಲಿ ಇವತ್ತಿನ ಒಂದು ಶ್ಲೋಕವನ್ನು ನಾವು ನೋಡ್ತಾ ಇದ್ದೇವೆ, ಪ್ರಕರಣವನ್ನ ನೋಡ್ತಾ ಇದ್ದೇವೆ. ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಬೇಡಿಕೊಳ್ಳುವಂತಹ ಮಾತು ನೋಡಿ. ಪ್ರಹ್ಲಾದರಾಜರೇ ಈ ರೀತಿಯಾಗಿ ಬೇಡ್ಕೊಳ್ತಾರೆ, ನಮ್ಮ ಪರಿಸ್ಥಿತಿ ಏನಾಯ್ತು? ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲಯೋನಿ ಸುದಕ್ಷ್ಯಮಾನಃ ದುಃಖೌಷಧಂ ತದಪಿ ದುಃಖ ಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗಂ. ಪರಮಾತ್ಮ, ನಿನ್ನ ದಾಸನಾಗುವ ಭಾಗ್ಯವನ್ನು ಕೊಡಪ್ಪ. ಪ್ರಹ್ಲಾದರಾಜರು ಕೇಳ್ತಾರೆ, ಸ್ವಾಮಿ ಭಗವಂತ, ನಿನ್ನ ದಾಸನಾಗುವ ಭಾಗ್ಯವನ್ನು ಕೊಡು ಸ್ವಾಮಿ. ಏನು ದಾಸ್ಯ ಅಂದ್ರೆ ಏನು? ನಾವು ದೇವರ ದಾಸರಾಗೋದು ಅಂದ್ರೆ ಏನು?
ನಾವು ದೇವರ ದಾಸರಾಗಿಲ್ಲ, ನಾವು ಕನಕದಾಸರಾಗಿದ್ದೇವೆ. ಕನಕ ಅಂದ್ರೆ ಬಂಗಾರ, ಕನಕದಾಸರು ಬಂಗಾರಕ್ಕೆ ದಾಸರಾಗಿದ್ದೇವೆ. ಆದರೆ ಕನಕದಾಸರು ಹಾಗೆ ಹೋದ್ರಲ್ಲ ಮಹಾನುಭಾವರು, ಅವರು ಕನಕವನ್ನೇ ದಾಸವಾಗಿ ಮಾಡಿಕೊಂಡ್ರು. ಕನಕವನ್ನೇ, ಬಂಗಾರವನ್ನೇ ತಮ್ಮ ದಾಸರಾಗಿ ಮಾಡಿಕೊಂಡ್ರು ಅವರು ಕನಕದಾಸರು. ನಾವು ಕನಕಕ್ಕೆ ದಾಸರಾಗಿದ್ದೀವಿ, ನಾವು ಕನಕದಾಸ. ವ್ಯತ್ಯಾಸ, ನಮಗೂ ಅವರಿಗೂ ವ್ಯತ್ಯಾಸ ಇತ್ತು. ಪ್ರಹ್ಲಾದರಾಜರು ಕೇಳ್ತಾರೆ, ದಾಸ್ಯ ಅಂದ್ರೆ ಏನು ನೋಡಿ. ತದೀಯೋಹಂ ಇತಿ ಅನುಸಂಧಾನ ರೂಪಂ ದಾಸ್ಯಂ. ದಾಸ್ಯ ಅಂದ್ರೆ ಬೇರೆ ಏನಿಲ್ಲ. ದಾಸ್ಯ ಅಂದ್ರೆ ಪರಮಾತ್ಮ ನಾನು ನಿನ್ನವ, ಬಸ್ ಮುಗಿದೋಯ್ತು. ನಾನು ನಿನ್ನವ. ಜೀವನದಲ್ಲಿ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ರೆ ಬೇರೆ ಇನ್ಯಾರು ನನಗೆ ನನ್ನವರು ಅನ್ನೋರಿಲ್ಲ, ನನ್ನವರು ಅನ್ನೋರಿಲ್ಲ. ನನಗೆ ಗಾಡೇ ಫಾದರ್, ಬೇರೆ ಯಾರು ಗಾಡ್ ಫಾದರ್ ಇಲ್ಲ. ನನಗೆ ದೇವರೇ ತಂದೆ, ದೇವರೇ ತಾಯಿ, ದೇವರೇ ಗುರುಗಳು, ಎಲ್ಲವೂ ದೇವರೇ. ಇದೇ ದಾಸ್ಯ, ಇದೇ ದಾಸ್ಯ. ಪ್ರಸನ್ನ ವೆಂಕಟದಾಸರು ಹೇಳ್ತಾರಲ್ಲ, ನಿನ್ನವ ನಿನ್ನವ ಶ್ರೀನಿವಾಸ, ನಾನನ್ಯರ ನರಿಯೇನು ಶ್ರೀನಿವಾಸ. ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ನಿನ್ನವ, ನಾನ್ ನಿನ್ನವ ಅಷ್ಟೆ ಸ್ವಾಮಿ. ಪಾಲೊಳಗದ್ದು ನೀರೊಳಗದ್ದು ಹರಿನ ನಿನ್ನವನೇ. ಶ್ರೀಪಾದರಾಜರು ಹೇಳ್ತಾರೆ, ನನಗೆ ಸುಖವನ್ನೇ ಕೊಡು, ದುಃಖವನ್ನೇ ಕೊಡು, ನಾನ್ ನಿನ್ ಬಿಡೋದಿಲ್ಲ, ನಾನ್ ನಿನ್ನವ. ಇದೇ ದಾಸ್ಯ. ದಾಸ್ಯಯೋಗ, ದಾಸ್ಯಯೋಗ. ನಾವು ದಾಸರಾಗೋದು ಅಂದ್ರೆ ಅರ್ಥ ಏನು? ಇದೆ, ನಾನ್ ನಿನ್ನವ ಸ್ವಾಮಿ, ನನಗೆ ಪಾಲೊಳಗೆದ್ದು ನೀರೊಳಗದ್ದು. ಮಕರ ಕುಂಡಲ ನಿನ್ನಯ ಮತವೇ ಸಮ್ಮತವಲ್ಲ, ಇನ್ನೇನ್ ಕೊಡ್ತೀವಿ ಅದು ಸ್ವೀಕಾರ ಮಾಡಿ. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ದಾಸ್ಯ ಅನ್ನೋದು ಎರಡು ವಿಧವಾಗಿದೆ. ಏನದು? ಮೊದಲನೇದ್ದು ಬಹಿಹಿ ಅಂತಸ್ಯ, ಹೊರಗಡೆ ಇರುವಂತಹ ಒಂದು ದಾಸ್ಯ, ಒಳಗಡೆ ಇರುವಂತಹ ಒಂದು ದಾಸ್ಯ. ಏನದು? ಒಳಗಡೆ ಇರೋದು ಅಂದ್ರೆ ಏನು ಅಂದರೆ, ಬಿಂಬಾತಿರಿಕ್ತ ಭಗವದ್ರೂಪ ವಿಷಯಕಂ ಆದ್ಯಂ. ಬಿಂಬರೂಪಿಯಾದ ಭಗವಂತನನ್ನು ಬಿಟ್ಟು ಬೇರೆ ಉಳಿದೆಲ್ಲ ವಿಷಯಕವಾಗಿ ಭಗವಂತನ ವಿಷಯಕವಾಗಿ ಮಾಡುವಂತಹ ಒಂದು ಸೇವೆ ಇದೆ, ಅದು ಹೊರಗಡೆ ಇರುವ ದಾಸ್ಯ, ಹೊರಗಡೆ ಇರ್ತಕ್ಕಂತಹ ದಾಸ್ಯ. ಬಿಂಬಾತಿರಿಕ್ತ ಭಗವದ್ರೂಪ ವಿಷಯಕಂ ಆದ್ಯ. ಬಿಂಬರೂಪಿಯಾದ ಭಗವಂತನನ್ನು ಬಿಟ್ಟು ಬಾಕಿ ರಾಮದೇವರ ಸೇವೆ, ಕೃಷ್ಣ ಪರಮಾತ್ಮನ ಸೇವೆ, ನರಸಿಂಹದೇವರ ಸೇವೆ ಇತ್ಯಾದಿಗಳನ್ನೆಲ್ಲ ನಾವು ಹೊರಗಡೆ ಮಾಡುವಂತಹ ಏನೊಂದು ಕ್ರಿಯೆ ಇದೆ, ಆ ಎಲ್ಲವೂ ಕೂಡ ಅದು ಬಹಿಹಿ, ಹೊರಗಡೆ ಇರುವಂತಹ ದಾಸ್ಯ. ಒಳಗಡೆ ಇರುವಂತಹ ದಾಸ್ಯ ಯಾವುದು ಅಂದರೆ, ಅದು ತತ್ವಾನುಸಂಧಾನ ವಿಶೇಷಾತ್ಮಕತೆಯ, ತತ್ವಗಳನ್ನ ಅನುಸಂಧಾನ ಮಾಡುವುದೇನಿದೆ ನೋಡ್ರಿ, ಅದು ಒಳಗಡೆ ಇರುವ ದಾಸ್ಯ. ಹೊರಗಡೆ ಇರುವ ದಾಸ್ಯ ಅಂದ್ರೆ ದೇವರ ಮನೆ ಕಸ ಬೆಳೆಯೋದು, ಪಾತ್ರೆ ತಿಕ್ಕೋದು, ದೇವರಿಗೆ ಅಭಿಷೇಕ ಮಾಡೋದು, ದೇವರಿಗೆ ಮತ್ತೆ
ಬೇಕಾದ ಹೂಗಳನ್ನು ತಂದು ಕೊಡೋದು, ತುಳಸಿಯನ್ನು ತಂದು ಕೊಡೋದು, ಇದೆಲ್ಲ ಹೊರಗಡೆ ಇರುವ ದಾಸ್ಯ. ಒಳಗಡೆ ಇರುವ ದಾಸ್ಯ ಯಾವುದು? ಸಾಕ್ಷಾತ್ತಾಗಿ ಮುಕ್ತಿಗೆ ಸಾಧನವಾಗಿರ್ತಕ್ಕಂತಹ ಏನೊಂದು ವಿಶೇಷವಾದ ತತ್ವಾನುಸಂಧಾನ, ಧ್ಯಾನ, ಭಗವಂತನನ್ನ ವಿಶೇಷವಾಗಿ ಒಳಗಡೆಯಿಂದ ಧ್ಯಾನ ಮಾಡೋದೇನಿದೆ ನೋಡಿ, ಅಥವಾ ಬಿಂಬರೂಪಿಯಾದ ಭಗವಂತನ ಸ್ಮರಣೆ ಮಾಡೋದೇನಿದೆ ನೋಡಿ, ಅದು ಆಂತರಿಕವಾದ ದಾಸ್ಯ. ಎರಡೂ ಬೇಕು. ಬಾಹ್ಯವಾದ ದಾಸ್ಯವೂ ಬೇಕು, ಆಂತರಿಕವಾದ ದಾಸ್ಯವೂ ಕೂಡ ಬೇಕು. ಅದಕ್ಕಾಗಿ ಹೇಳ್ತಾರೆ, ಅದರಲ್ಲೂ ಕೂಡ ಎರಡು ಥರ ಇದೆ. ಏನದು ಅಂದ್ರೆ, ಆ ಆಂತರಿಕವಾದ ದಾಸ್ಯ ಅಂತೇನಿದೆ, ಆ ಆಂತರಿಕವಾದ ದಾಸ್ಯದಲ್ಲಿ ಆತ್ಮ ಜೀವ ಏನಿದ್ದಾನೆ, ಆ ಜೀವನನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ದಾಸ್ಯ. ನಿನ್ನವ ಸ್ವಾಮಿ, ನನಗೆ ಯಾವ ಅಸ್ತಿತ್ವ ಇಲ್ಲ, ನಾನು ಅಸ್ವತಂತ್ರ, ನಾನು ನಿನ್ನವ, ಫುಲ್ಲಿ ಸರೆಂಡರ್ ಆಗಿದ್ದೇನೆ, ಶರಣಾಗತನಾಗಿದ್ದೇನೆ ಅಂತ ಆತ್ಮನನ್ನೇ ಜೀವನನ್ನೇ ಭಗವಂತನಿಗೆ ಸಮರ್ಪಣೆ ಮಾಡೋದು ಒಂದು. ಎರಡನೇದೇನು ಅಂದ್ರೆ, ಆತ್ಮೀಯವಾಗಿರ್ತಕ್ಕಂತಹ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಆತ್ಮೀಯವಾದ ಪದಾರ್ಥಗಳು, ನನ್ನ ದೇಹ, ಅದು ದೇವರಿಗೆ ಸಮರ್ಪಣೆ. ನನ್ನ ದೇಹ ದೇವರಿಗೆ ಸಮರ್ಪಣೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ ನಾನು. ಏನು ಅಂದ್ರೆ, ನಮ್ಮ ಒಬ್ಬ ರಾಜರ ಕಥೆಗಳಲ್ಲಿ ಒಬ್ಬ ಶಿಬಿ ಮಹಾರಾಜ ಅಂತ ಬರ್ತಾನೆ. ಅವನ ಕಥೆಯನ್ನು ಕೇಳ್ತೀವಿ ನಾವು ಮಹಾಭಾರತ. ಏನು, ಅವನು ಪಾಪ ಎಲ್ಲ ಪ್ರಾಣಿಗಳ ಮೇಲೆ ದಯ ಮಾಡುವನು, ಪ್ರಾಣಿಗಳ ಮೇಲೆ ದಯ. ಒಂದು ಈ ಅಗ್ನಿದೇವರು ಯಮದೇವರು ಪರೀಕ್ಷೆ ಮಾಡಬೇಕು ಅಂತ ಒಂದು ಪಾರಿವಾಳದ ರೂಪದಲ್ಲಿ ಬಂದ್ರು. ಪಾರಿವಾಳ ಅಂದ್ರೆ ಗೊತ್ತಲ್ಲ, ಪಾರಿವಾಳ ಅಂದ್ರೆ ಪಿಜನ್ ಅಂತ, ಪೌವ ಅಂತಾರೇನು, ಕಬೂತರ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಆ ರೂಪದಲ್ಲಿ ಬಂದ್ರು. ಅದನ್ನ ತಿನ್ನೋದಕ್ಕೋಸ್ಕರವಾಗಿ ಯಮದೇವರು ಬಂದರು. ಅವರು ಅದನ್ನು ತಿನ್ನುವಂತಹ ಶೇನ ಪಕ್ಷಿಯಾಗಿ ಬಂದರು, ಹದ್ದಾಗಿ, ಈಗಲ್ ತಿನ್ಲಿಕ್ಕೆ ಬಂದಾಗ ಅವನು ಹೇಳಿದ, ರಾಜ ಹೇ ತಿನ್ಬೇಡ್ರಿ ಅದನ್ನ, ಅದಕ್ಕೆ ನಿನಗೆ ಏನ್ ಬೇಕು ನಾನು ಕೊಡ್ತೀನಿ, ಹೌದಾ, ಅದನ್ನ ತಕ್ಕಡಿಯಲ್ಲಿ ತೂಕಬೇಕು, ಪೇಯಿಂಗ್ ಮಷೀನ್ ಅಲ್ಲಿ ಅದಕ್ಕೆ ಅದರ ಸಮಾನವಾದ ಮಾಂಸವನ್ನು ನೀನು ಕೊಡಬೇಕು. ಪಾಪ ಏನ್ ಮಾಡಿದ, ಅದಕ್ಕೆ ಎಷ್ಟು ಸಮಾನವಾದ ಮಾಂಸವನ್ನು ಕೊಡಬೇಕು ಅಂತ ತನ್ನ ದೇಹದಿಂದ ಕಿತ್ತಿ ಇಟ್ಟ. ಅದು ತುಂಬಾ ಬೆಳಿತಾನೆ ಇದೆ, ಭಾರವಾಗ್ತಾ ಇದೆ. ಈ ಕಡೆ ತೆಗೆದು ಕಿತ್ತಿಟ್ಟ, ತೊಡೆಯಿಂದ ಮಾಂಸ ತೆಗೆದು ಕಿತ್ತಿಟ್ಟ, ಅದು ಭಾರವಾಗ್ತಾ ಇದೆ, ಸರಿ ತೂಗ್ತಾನೆ ಇಲ್ಲ. ಕೊನೆಗೆ ಏನ್ ಮಾಡಿದ ಅಂದರೆ, ಏನೂ ಆಗಲಿಲ್ಲ, ಅದು ಸಮಾನ ಹೋಗಲಿಲ್ಲ, ತಾನೇ ಬಂದು ಕುತ್ಕೊಂಡು, ಅಂದ್ರೆ ತನ್ನನ್ನ ತಾನೇ ಪೂರ್ಣವಾಗಿ ಸರೆಂಡರ್, ಸಮರ್ಪಣೆ ಮಾಡಿಕೊಂಡ. ಹಾಗೆ ದೇವರಿಗೆ ನಾವು ನಮ್ಮನ್ನ, ಈ ಜೀವನನ್ನ ಪರಿಪೂರ್ಣವಾಗಿ ದೇವರಿಗೆ ಕೊಟ್ಟು ಬಿಡೋದು, ಅದು ಸಮರ್ಪಣೆ. ಆತ್ಮೀಯವಾದ ಪದಾರ್ಥಗಳು, ನನಗೆ ಬೇಕಾದ ಪದಾರ್ಥಗಳಿವೆಯಲ್ಲ, ನನಗೆ ಬೇಕಾದ ಪದಾರ್ಥಗಳು, ಧನ ಇದೆ, ಕನಕ ಇದೆ, ಮಡದಿ ಮಕ್ಕಳು, ಪರಮಾತ್ಮ, ಮಡದಿ ಮಕ್ಕಳು, ಪ್ರಾಣ ಇಂದ್ರಿಯ ಆತ್ಮಾದಿಗಳು ನಿನ್ನ ಅಧೀನ ಅಂತ ತಿಳ್ಕೊಂಡು, ಅದು ಭಗವಂತನಿಗೆ ಸಮರ್ಪಣೆ. ಅದಕ್ಕಾಗಿ ಹೇಳ್ತಾರೆ, ಅದರಲ್ಲೂ ಕೂಡ ಮೂರಿದೆ. ಒಂದು, ಇಷ್ಟವಾದ ದ್ರವ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ಇಷ್ಟವಾದ
ದ್ರವ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ನಮಗೆ ಕ್ರಿಯಾಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು, ನಮ್ಮೊಳಗಿರುವ ಗುಣಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು. ಮೊದಲನೇದ್ದು ಆತ್ಮನ ಸಮರ್ಪಣೆ, ಎರಡನೇದ್ದು ಆತ್ಮೀಯವಾದ ಪದಾರ್ಥಗಳ ಸಮರ್ಪಣೆ. ಆ ಆತ್ಮೀಯವಾದ ಪದಾರ್ಥಗಳಲ್ಲಿ ಮೂರು: ಒಂದು ದ್ರವ್ಯ ಸಮರ್ಪಣೆ, ಎರಡನೇದ್ದು ಕ್ರಿಯಾ ಸಮರ್ಪಣೆ, ಮೂರನೇದ್ದು ಗುಣ ಸಮರ್ಪಣೆ. ಸೊ ಟೋಟಲ್ ಏನಾಯ್ತು ಅಂದ್ರೆ 4 ಆಯ್ತು. ಸಮರ್ಪಣೆ 4 ಆಯ್ತು. ಒಂದು ಜೀವನನ್ನೇ ದೇವರಿಗೆ ಸಮರ್ಪಣೆ ಮಾಡೋದು, ಜೀವನಿಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ದೇವರು ದ್ರವ್ಯ ಸಮರ್ಪಣೆ, ಜೀವನ ಮಾಡುವ ಕ್ರಿಯಾ. ನಾನೀಗ ಉಪನ್ಯಾಸ ಮಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಹೇಳುವಂತಹ ಕ್ರಿಯಾ ದೇವರಿಗೆ ಸಮರ್ಪಣೆ, ಕೇಳುವ ಕ್ರಿಯಾ ಭಗವಂತನಿಗೆ ಸಮರ್ಪಣೆ, ನಮ್ಮೊಳಗಿರುವ ಗುಣಗಳನ್ನು ಭಗವಂತನಿಗೆ ಸಮರ್ಪಣೆ. ಇದಕ್ಕೇನಂತ ಕರೀತಾರೆ? ಟೋಟಲಿ ಈ 4 ಏನು ಬಂತಲ್ಲ, ಇದನ್ನ ಶಾಸ್ತ್ರದಲ್ಲಿ ದಾಸ್ಯ ಅಂತ ಕರೆದ್ರು. ಈ ಸಮರ್ಪಣೆಯನ್ನು ಮಾಡೋದನ್ನ ಏನಂತ ಕರೆದ್ರು? ದಾಸ್ಯ. ನಾನೇನು ದಾಸ ಅಂತ ತಿಳ್ಕೊಳ್ಳೋದು ಒಂದೇ, ಈ 4 ರೀತಿಯಾದ ಸಮರ್ಪಣೆಯನ್ನು ಮಾಡೋದು ಒಂದೇ ನೋಡಿ. ಅದಕ್ಕಾಗಿ ಹೇಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈ ಹೊರಗಡೆ ಇರುವಂತಹ ಏನೊಂದು ಬಾಹ್ಯವಾದ ದಾಸ್ಯ ಇದೆ, ಬಾಹ್ಯವಾಗಿರುವಂತಹ ದಾಸ್ಯ, ಆತ್ಮೀಯವಾದ ಪದಾರ್ಥಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಲ್ಲ, ಸಮರ್ಪಣೆ ಮಾಡೋದರಿಂದ ನಮಗೇನಾಗತ್ತೆ ಅಂದ್ರೆ, ತತ್ವಗಳನ್ನ ಅನುಸಂಧಾನ ಮಾಡ್ತಾ ಜೀವನನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಯೋಗ ಅದು ಬರುತ್ತೆ. ಮೊದಲು ಹೊರಗಡೆ ಎಲ್ಲ ನಾವು ಕ್ಲಿಯರ್ ಆದ್ರೆ ಒಳಗಡೆ ಕ್ಲಿಯರ್ ಆಗ, ಹೊರಗಡೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಒಳಗಡೆಯಿಂದಲೂ ಭಗವಂತನಿಗೆ ಸಮರ್ಪಣೆ ಮಾಡುದು. ಅದು ಉಪಕಾರ. ಹೇಗೆ ಸ್ನಾನ ಮಾಡಿದ್ರೆ ಭೋಜನ ಮಾಡ್ಲಿಕ್ಕೆ ಬರುತ್ತೆ. ಭೋಜನ ಯಾವಾಗ ಮಾಡ್ಲಿಕ್ಕೆ ಬರುತ್ತೆ? ಸ್ನಾನ ಮಾಡಿದ್ರೆ ಮಾತ್ರ ಭೋಜನ ಮಾಡ್ಲಿಕ್ಕೆ ಬರುತ್ತೆ. ಸ್ನಾನ ಮಾಡದೆ ಭೋಜನ ಮಾಡುವವರು ಬ್ರಾಹ್ಮಣರಲ್ಲ. ಬ್ರಾಹ್ಮಣರಾಗಿದ್ದಾರೆ ಅಂದ್ರೆ ಸ್ನಾನ ಮಾಡಿಯೇ ಭೋಜನ ಮಾಡ್ತಾರೆ. ಅಟ್ಲೀಸ್ಟ್ ಸಂಧ್ಯಾವಂದನೆ ಮಾಡ್ತಾರೋ ಬಿಡ್ತಾರೋ ಆಮೇಲೆ ಅದು ಬಿಡ್ರಿ, ಅದು ವಿಚಾರ ಮಾಡ. ಅಂತೂ ಸ್ನಾನ ಅಂತೂ ಮಾಡ್ತಾರೆ. ಸ್ನಾನ ಮಾಡಿ ಆಮೇಲೆ ಭೋಜನ ಮಾಡ್ತಾರೆ. ಹೇಗೆ ಭೋಜನಕ್ಕೆ ಸ್ನಾನ ಇದು ಉಪಕಾರವಾಗುತ್ತೋ ಹಾಗೆ ಆತ್ಮನ ಸಮರ್ಪಣೆಗೆ ಆತ್ಮೀಯವಾದ ಪದಾರ್ಥಗಳ ಸಮರ್ಪಣೆ ಅದು ಉಪಕಾರವಾಗತ್ತೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ ಹೇಳ್ತಾರೆ, ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖ ಮತದ್ಧಿಯಾಹಂ ಭುಮನ್ ಸಮಾಮಿ ವದಮೇ ಸವದಾಸ್ಯ ಯೋಗಂ. ಪ್ರಹ್ಲಾದರಾಜರು ಬೇಡ್ತಾರೆ, ಯಸ್ಮಾತ್ ಕಾರಣ ಸ್ವಾಮಿ ಭಗವಂತ, ನಾನು ನಿನ್ನ ದಾಸನಾಗದೇ ಉಳಿದ್ಬಿಟ್ಟೆ, ನಿನ್ನ ದಾಸನಾಗ್ಲಿಲ್ಲ ನಾನು. ಯಾಕೆ ಅಂದ್ರೆ ಸುರನರ ತಿರಿಯಗಾದಿ ನಾನಾ ಯೋನಿಗಳಲ್ಲಿ ನನಗೆ ಪ್ರಿಯ ವಿಯೋಗ ಅಪ್ರಿಯ ಸುಯೋಗಾಭ್ಯಾಂ ಉತ್ಪನ್ನೇನ ಶೋಕಾಗ್ನಿನ ಯಸ್ಮಾತ್ ಪ್ರಿಯಾಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ. ನಾನು ಎಲ್ಲ ಯೋನಿಗಳಲ್ಲಿ, ಮನುಷ್ಯ ಯೋನಿ ಆಯ್ತು, ಹಿರಿಯ ಯೋನಿ ಆಯ್ತು, ಎಲ್ಲ ಯೋನಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ನನಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತು ನನ್ನ ಜೊತೆಗೆ ಬಂದಾಗ ಸುಖ, ನನಗೆ ಪ್ರಿಯವಾದ ವಸ್ತು ದೂರ ಹೋದಾಗ ದುಃಖ, ಪ್ರಿಯವಾದದ್ದು ಹತ್ತಿರ ಇದ್ದಾಗ ಸುಖ,
ಪ್ರಿಯವಾದದ್ದು ದೂರ ಹೋದರೆ ದುಃಖ. ಇದು ಒಂದಲ್ಲ, ಎಲ್ಲಾ ಯೋನಿಗಳಲ್ಲೂ ಹೀಗೆ ಆಗ್ತಾ ಇದೆ. ಒಬ್ಬನು ಒಂದು ಕತೆ ಚೆನ್ನಾಗಿದೆ. ಒಬ್ಬನು ಏನು ಹೇಳಿದ ಅಂದ್ರೆ, ಮಗನಿಗೆ ಹೇಳಿದ, ನೋಡಪ್ಪ, ನನಗೆ ಗೊತ್ತಾಗಿದೆ, ಮುಂದಿನ ಜನ್ಮದಲ್ಲಿ ನಾನು ಕಪ್ಪೆಯಾಗಿ ಹುಟ್ಟುತ್ತೇನೆ. ಕಪ್ಪೆಯಾಗಿ ಹುಟ್ಟುತ್ತೇನೆ. ನಾನು ಕಪ್ಪೆಯಾಗಿ ಹುಟ್ಟಿದ ಮೇಲೆ ಈ ಸರೋವರದಲ್ಲಿ ಬಾ ನೀನು. ನಾನು ಕಪ್ಪೆಯಾಗಿ ಹುಟ್ಟಿದ ತಕ್ಷಣ ನನ್ನನ್ನ ದೊಡ್ಡ ಕಲ್ಲು ತಗೊಂಡು ಕೊಂದುಬಿಡು. ಯಾಕೆಂದ್ರೆ ಕಪ್ಪೆ ಜನ್ಮ ಬೇಡ ನಂಗೆ ಗೊತ್ತಿದೆ, ಕಪ್ಪೆ ನಾನು ಆಗ್ತೀನಿ, ನಂಗೆ ಗೊತ್ತು. ಮಗ ಕೇಳಿದ, ಸರೋವರದಲ್ಲಿ 100 ಕಪ್ಪೆ ಇರುತ್ತೆ, ನೀನೇ ಅಂತ ಹೇಗೆ ಗೊತ್ತಾಗೋದು ನನಗೆ? ನಾನೇ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ನನ್ನ ತಲೆ ಮೇಲೆ ಒಂದು ಗುರುತಿರುತ್ತೆ, ಅಕ್ಷತೆ ಅಂಗಾರ ಗುರುತಿರುತ್ತೆ, ಅದನ್ನು ನೋಡು. ಕರೆಕ್ಟಾಗಿ ನೋಡ್ಕೊಂಡು, ಸರಿಯಾಗಿ ನೋಡಿ, ಅದನ್ನು ನೋಡ್ಕೊಂಡು ನಾನು ಯಾವಾಗ ಆ ಸರೋವರದ ಮೇಲೆ ಬರ್ತೇನೆ, ಒಂದು ಕಲ್ಲು ತಗೊಂಡು ಹೋಗ್ಬಿಡು. ಸರಿ ಆಯ್ತು. ಸತ್ತೋದ ಅಪ್ಪ, ಎಲ್ಲ ಕರ್ಮ ಎಲ್ಲ ಕ್ರಿಯಾ ಎಲ್ಲ ಮುಗಿಸಿದ. 1 ವರ್ಷ ಆಯ್ತು. ದಿವಸ ಹೋಗಿ ನೋಡ್ಬೇಕು ಅವನು, ಆ ಸರೋವರದಲ್ಲಿ ಕಪ್ಪೆ ಬರುತ್ತೆ. 1 ವರ್ಷ ಆದ್ಮೇಲೆ ನೋಡಿದ, ತಲೆ ಮೇಲೆ ಅಕ್ಷತೆ ಹಂಗ ಕೊಂದು ಬಿಟ್ರೆ ಸರಿ ಆಯ್ತು ಅಂತ ಒಂದು ಕಲ್ಲು ತಗೊಂಡು ಬಂದ. ಅವನು ದಂಡೆ ಮೇಲೆ ಬಂದ, ತಗೊಂಡು ಇನ್ಮೇಲೆ ಕಲ್ಲು ಒಗಿಬೇಕು. ಆಗ ಕಪ್ಪೆ ಹೇಳಿತು, ಕೊಲ್ಲಬೇಡ ನನ್ನನ್ನ. ಯಾಕೆ? ಇಲ್ಲಿ ಎಷ್ಟು ಸುಖವಾಗಿದ್ದೇನೆ ಗೊತ್ತಾ? ದಿವಸ ಇಲ್ಲಿ ನಾನಾ ತರಹ ಕ್ರಿಮಿಗಳು ಬರುತ್ತೆ, ಆ ಕ್ರಿಮಿಗಳನ್ನು ತಿಂತೀನಿ. ನನ್ನ ಹೆಂಡತಿ, ಮಕ್ಕಳು, ಚೆನ್ನಾಗಿದೆ ಸಂಸಾರ. ಇಲ್ಲಿ ಈ ಸಂಸಾರವನ್ನು ಬಿಟ್ಟು ಹೋಗುವಂದ್ರೆ ಹೇಗೆ ಸಾಧ್ಯ? ನನಗೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ನನಗೆ ಸಹಾಯ ಮಾಡ್ತಾರೆ, ನಂಗೆ ತುಂಬಾ ಆರಾಮಿದ್ದೀನಿ, ನನಗೇನು ಕೊಲ್ಬೇಡ, ನನಗೇನು ಸಾಯಿಸ್ಬೇಡ ಅಂತ ಆ ಕಪ್ಪೆ ಹೇಳಿ ನೀರೊಳಗೆ ಮುಳುಗ್ಬಿಡ್ತು. ಸಕಲ ಯೋನಿಷು ರಕ್ಷ್ಯಮಾನಃ. ಎಲ್ಲ ಯೋನಿಗಳಲ್ಲಿ ಪ್ರಿಯ ವಿಯೋಗ ಸುಯೋಗ ಜನ್ಮ. ಸಕಲ ಯೋನಿಗಳಲ್ಲಿ ಪ್ರಿಯವಾದದ್ದು ಬೇಕು, ಸುಖ. ಅಪ್ರಿಯವಾದದ್ದು ಹೋಯಿತು, ದುಃಖ. ಎಷ್ಟು ದುಃಖದಲ್ಲಿದ್ದೇನೆ ನಾನು ಅಂದ್ರೆ, ಅವ್ರು ಹೇಳ್ತಾರೆ, ದುಃಖ ನಿವೃತ್ತಯೇ, ದುಃಖವನ್ನ ಕಳ್ಕೊಳ್ಬೇಕು ಅಂತ ಹೇಳಿ ಹೊರಟಿದ್ದೇನೆ. ಅದು ಕೂಡ ದುಃಖದ ಔಷಧ ಅಲ್ಲ, ಅದು ದುಃಖಕ್ಕೆ ಪರಿಹಾರ ಅಂತ ತಿಳ್ಕೊಂಡು ಹೋಗಿದ್ದೇನೆ ನಾನು. ನನಗೆ ಭ್ರಾಂತಿ ಬಂದಿದೆ. ಇದು ದುಃಖ ಪರಿಹಾರ ಮಾಡತ್ತೆ ತಿಳ್ಕೊಳ್ಳುವ ಭ್ರಾಂತಿಯಲ್ಲಿದ್ದೀನಿ ಸ್ವಾಮಿ. ಅದಕ್ಕಾಗಿ ಸ್ವಾಮಿ ಭಗವಂತ, ಈ ನನ್ನ ಜೊತೆಗೆ ಇರುವಂತಹ ಪ್ರಿಯಾಪ್ರಿಯಗಳ ಮಧ್ಯದಲ್ಲಿರುವ ನಾನು ನಿನಗೆ ಒಂದೇ ಪ್ರಾರ್ಥನೆ ಮಾಡ್ತೇನೆ, ನಿನ್ನ ದಾಸ್ಯ ಯೋಗವನ್ನು ಹೇಳು, ನಿನ್ನ ದಾಸ್ಯ ಯೋಗವನ್ನು ಹೇಳು. ಭೂಮನ್ ಭ್ರಮಾಮಿ, ಭ್ರಾಂತಿಯಾಗಿ ಭ್ರಮಾಮಿ ವದಮೇ ತವ ದಾಸ್ಯ ಯೋಗ, ನಿನ್ನ ದಾಸ್ಯ ಯೋಗವನ್ನ ದಯಮಾಡಿ ಹೇಳು ಎಂಬುದಾಗಿ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡಿ, ಅದಕ್ಕಾಗಿಯೇ ತಿಳಿಬೇಕಾದ ವಿಚಾರವೇನೆಂದ್ರೆ, ಈ ಸಂಸಾರದಲ್ಲಿ ಬರ್ತಕ್ಕಂತಹ ಏನೊಂದು ಸುಖ ಇದೆ. ಅದಕ್ಕಾಗಿ ಮೊದಲನೇ ದಿವಸವೇ ಹೇಳಿದೆ, ಭಾಗವತ ಅದು ನಮ್ಮನ್ನ ಯಾವ ಸಂಕೋಚವಿಲ್ಲದೆ ಹೇಳ್ತಾ ಇದೆ. ಫ್ಯಾಕ್ಟ್ ಏನು ಅಂತ ಹೇಳ್ತಾ ಇದೆ. ಅದನ್ನು ನಾವು ತಿಳ್ಕೊಂಡ್ರೆ ಸರಿಯಾದ ಮಾರ್ಗದಲ್ಲಿ ಇರ್ತೇವೆ ನೋಡಿ. ಅದಕ್ಕಾಗಿ ಹೇಳ್ತಾರೆ ನೋಡಿ, ಒಂದು ಏನೋ ಕಥೆ ಓದ್ತಾ ಇತ್ತು. ಈ ಸಂಸಾರದಲ್ಲಿ ನಮಗೆ ಏನೋ ಒಂದು ನಮಗೆ ಶಾಶ್ವತವಾದ ಸುಖ ಸಿಗತ್ತೆ ಅನ್ನುವ ಒಂದು ಪ್ಲಾನ್ ಅಲ್ಲಿ ನಾವಿದ್ದೇವೆ. ಅದು ಹೇಗಿದೆ ಅಂದ್ರೆ, ದುಃಖೌಷಧಂ ತದಪಿ ದುಃಖಂ
ಅದು ದುಃಖವನ್ನು ತಂದ್ಕೊಡುತ್ತೆ, ಜಾಸ್ತಿ ದುಃಖವನ್ನು ತಂದ್ಕೊಡುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇರ್ತಾರೆ. ಒಂದು ಕಾಡಿನಲ್ಲಿ ಒಬ್ಬ ಮನುಷ್ಯ ಹೊರಟಾಗ ಅವನಿಗೆ ಒಂದು ಹುಲಿ ಬಂತು. ಬೆನ್ನತ್ತಿ ಬಂದಾಗ ಓಡ್ತಾ ಹೋಗ್ತಾ ಇದ್ದಾನೆ. ಹೋದಾಗ ಒಂದು ದೊಡ್ಡ ಬಾವಿ ಕಾಣ್ತದೆ. ಹಬ್ಬ, ಬಾವಿ ಒಳಗೆ ಜಿಗಿದು ಬಿಟ್ರೆ ಈ ಹುಲಿ ಕಾಟವೇ ತಪ್ಪು ಹೋಗತ್ತೆ ಅಂದ. ಬಾವಿ ಒಳಗೆ ಧುಮುಕಿದರೆ ಆ ಬಾವಿಯ ಮಧ್ಯದಲ್ಲಿ ಒಂದು ದೊಡ್ಡ ಗಿಡ ಬೆಳೆದಿತ್ತು. ಆ ಗಿಡದ ಮೇಲೆ ಹೋಗಿ ಕೂತ. ಹಬ್ಬ, ಯಾವ ಹುಲಿ ಕಾಟ ಇಲ್ಲ. ಮೇಲ್ ನೋಡಿದ, ಹುಲಿ ಕಾಯ್ತಾ ಕೂತು. ಕೆಳಗೆ ನೋಡಿದ, ಒಳಗಡೆ ನಾಗರ ಹಾವುಗಳು, ಸರ್ಪಗಳು ತಿರುಗ್ತಾ ಇದೆ ಬಾವಿ ಒಳಗಡೆ. ಬಾವಿ ಒಳಗೆ ಮುಳುಗೋಣ ಅಂದ್ರೆ, ಮೇಲೆ ಹೋಗೋಣ ಅಂದ್ರೆ ಹುಲಿ ಇದೆ. ತಾನು ಯಾವ ಗಿಡದ ಮೇಲೆ ಕೂತಿದ್ದ ಆ ಗಿಡ ಅವಕಾಶ ಮುರಿತಾ ಇದೆ. ಇನ್ನೊಂದು ಅರ್ಧ ಗಂಟೆ, 1 ತಾಸು 2 ತಾಸು ಆದ್ರೆ ಅದು ಸಾವಕಾಶ ಮುರಿದು ಬೀಳ್ತಾ ಇದೆ. ಆ ಗಿಡದ ಮೇಲೆ ಒಂದು ಜೇನು ಕಟ್ಟಿದೆ. ಆ ಜೇನು ತುಪ್ಪ ಸೋರ್ತಾ ಇದೆ. ಅದನ್ನ ಅಂತ ಬಾಯಿ ಮಾಡಿ ತಿಂತಾ ಇದ್ದಾರೆ. ತುಂಬಾ ಸಂತೋಷವಾಗ್ತಾ ಇದೆ. ಅದು ದುಃಖೌಷಧವ, ಸುಖವಾದು, ಶಾಶ್ವತ ಸುಖವಾದು. ನಾನೀಗಂತೂ ಜೇನುತುಪ್ಪ ತಿಂತಾ ಇದ್ದೀನಿ, ನೀನು ಸುಖವಾದು. ದುಃಖೌಷಧಂ ತದಪಿ ದುಃಖ ಮತರ್ತೀಯ. ಅದಕ್ಕಾಗಿ ಪ್ರಹ್ಲಾದರಾಜರು ಹೇಳ್ತಾರೆ, ಅದಕ್ಕಾಗಿ ಭಗವಂತ ನಮಗೆ ತವ ದಾಸ್ಯ ಯೋಗಂ ಅಂದ್ರೆ ಅಂತರ್ದಾಸ್ಯ. ನಾನಾಗಲೇ ಹೇಳಿದ್ನಲ್ಲ, ಅಂತರ್ದಾಸ್ಯ ಬಹಿರ್ದಾಸ್ಯ, ಆ ಎರಡೂ ದಾಸ್ಯವನ್ನ ಹೇಳು. ದಾಸ್ಯ ಯೋಗವನ್ನು ಪರಮಾತ್ಮ ನನಗೆ ತಿಳಿಸು ಎಂಬುದಾಗಿ ಹೇಳ್ತಾರೆ. ಮುಂದೆ ಧರ್ಮಾರ್ಥ ಕಾಮ ಇದೆಯೋ ವಿಹಿತಸ್ತ್ರಿವರ್ಗ ಈಕ್ಷಾತ್ರಯೀ ನಯದಮೋ ವಿವಿಧಾಚ ವಾರ್ತಾ ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ. ಆಗ ಹೇಳ್ತಾರೆ, ನಾವು ಮಾಡುವಂತಹ ಎಲ್ಲ ಸಕಲ ಕರ್ಮಗಳು, ವೇದದಲ್ಲಿ ಹೇಳ್ತಕ್ಕಂತಹ ಎಲ್ಲ ವಿಚಾರಗಳು, ಅದೆಲ್ಲವೂ ಕೂಡ ಬಿಂಬರೂಪಿಯಾದ ಭಗವಂತನಿಗೆ ಸಮರ್ಪಿತವಾಗಬೇಕು. ನೋಡಿ, ಧರ್ಮಾರ್ಥ ಕಾಮ ಇದೆಯೋ ವಿಹಿತಸ್ತ್ರಿವರ್ಗ. ಧರ್ಮ, ಅರ್ಥ, ಕಾಮ ಎಂಬುದಾಗಿ ನಮಗೆ ಹೇಳ್ತಾರೆ. ಈಕ್ಷಾತ್ರಯೀ ನಯದಮೋ ವಿವಿಧಾಚ ವಾರ್ತಾ. ಎಲ್ಲವೂ ಕೂಡ ಅದು ಮನ್ನೆ ತದೇತದಖಿಲಂ ನಿಗಮಸ್ಯ ಸತ್ಯಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ, ನಯ, ದಮ, ವಿವಿಧಾಚ ವಾರ್ತಾ, ಇದೆಲ್ಲವೂ ಕೂಡ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸರ್ವ ವೇದಗಳು, ಸರ್ವದೇವ ವೇದದಲ್ಲಿ ಹೇಳಿರ್ತಕ್ಕಂತಹ ಯಜ್ಞ, ಯಾಗ, ತಪಸ್ಸು, ವೃತಗಳು, ನಿಯಮಗಳು ಎಲ್ಲವೂ ಕೂಡ ಎಲ್ಲಿಗೆ ಮುಟ್ಟಬೇಕು ಅಂದ್ರೆ ಸತ್ಯಂ, ಭಗವಂತನಿಗೆ ಸಮರ್ಪಣವಾಗಬೇಕು. ಎಲ್ಲ ಶಬ್ದಜಾತಗಳು, ಇಲ್ಲಿ ನೋಡುವಂತಹ ಏನೇನು ಶಬ್ದಗಳಿವೆ ಆ ಎಲ್ಲ ಶಬ್ದಗಳು ಭಗವಂತನಿಗೆ ಸಮರ್ಪಿತವಾಗಬೇಕು. ಅದು ಭಗವಂತನಿಗೇನೆ ಸತ್ ಯ ಸತ್ಯಂ, ದೇವರಿಗೇನೆ ಯಾಪಯತಿ, ಭಗವಂತನನ್ನೇ ಹೇಳಿಕೊಡತ್ತೆ ಎಂಬುದಾಗಿ ತಿಳ್ಕೊಳ್ಬೇಕು. ದೇವರಿಗೆ ಸಮರ್ಪಿತವಾಗತ್ತೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಹೇಳ್ತಾರೆ ನೋಡಿ, ವೇದಾದಿ ಶಬ್ದ ನಿವಹ ತಾವತ್ ಭಗವತ್ ಪ್ರೀತಿ ಜನಗಳ ದ್ವಾರ ಜೀವ ಪ್ರಯೋಜನಾಯ ಪ್ರವೃತ್ತ.
ವೇದಾದಿ ಸಕಲ ಶಬ್ದಗಳೇನಿವೆ, ವೇದದಲ್ಲಿ ಹೇಳುವಂತಹ ಶಬ್ದಗಳು, ಧ್ವನ್ಯಾತ್ಮಕವಾದ ಶಬ್ದ, ವರ್ಣಾತ್ಮಕವಾದ ಶಬ್ದ, ಅನಂತ ಶಬ್ದ ರಾಶಿಗಳೇನಿವೆ, ಅವೆಲ್ಲವೂ ಕೂಡ ಭಗವಂತನ ಪ್ರೀತಿಯನ್ನ ಹುಟ್ಟಿಸಬೇಕು. ಭಗವಂತನ ಪ್ರೀತಿಗಾಗಿ ಆ ಶಬ್ದಗಳನ್ನು ಬಳಸಬೇಕು. ದೇವರ ಪೂಜಾತ್ಮಕವಾಗಿ ಆ ಶಬ್ದಗಳನ್ನು ಬಳಸಬೇಕು. ಅದರಿಂದ ಜೀವನಿಗೆ ಪ್ರಯೋಜನವಾಗತ್ತೆ. ಆ ರೀತಿಯಾಗಿ ಮಾಡೋದ್ರಿಂದಲೇನೆ ಜೀವ ಕೃತಕೃತ್ಯನಾಗುತ್ತಾನೆ. ಆ ರೀತಿಯಾಗಿ ಮಾಡೋದ್ರಿಂದಲೇನೆ ಜೀವ ಕೃತಕೃತ್ಯನಾಗ್ತಾನೆ. ಅದರಿಂದಲೇನೆ ಭಗವಂತನಿಗೆ ಪ್ರೀತಿ, ಭಗವಂತನಿಗೆ ಅದರಿಂದಲೇನೆ ಪ್ರೀತಿಯಾಗತ್ತೆ. ಭಗವಂತನಿಗೆ ನಾವು ಭಗವಂತನ ಪ್ರೀತಿಯನ್ನ ಮತ್ತೆ ಸಂಪಾದನೆ ಮಾಡಬೇಕು ಅಂತಾದರೆ ಈ ಎಲ್ಲ ಶಬ್ದಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಬಾಹ್ಯವಾದ ಎಲ್ಲ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆತ್ಮವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದೇ ದಾಸ್ಯ ಯೋಗ. ಇದೇ ಭಗವಂತನಿಗೆ ದೇವರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ನಾನು ದಾಸ ನೀನು ಈಶ ಎನ್ನುವಂತಹ ಭಾವನೆ. ಅದಕ್ಕಾಗಿ ಹೇಳ್ತಾರೆ, ಅಭಿಪ್ರಾಯವಿಷ್ಟೇ, ನಾವು ಸಕಲ ಶಬ್ದಗಳು ಭಗವಂತನನ್ನ ತಿಳಿಸಿಕೊಡುತ್ತೆ ಎಂಬುದಾಗಿ ಪರಮ ಮುಖ್ಯ ವೃತ್ತಿಯಿಂದ ದೇವರ ಮಹಿಮೆಯನ್ನೇ ಹೇಳುತ್ತೆ ಅಂತ ತಿಳ್ಕೊಳ್ಳೋದು, ಅದು ಒಂದು ರೀತಿಯಾದ ಬಿಂಬೋಪಾಸನ ಅಂತ ಹೇಳ್ತಾರೆ. ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿದ್ದಾರೆ, ಧ್ವನ್ಯಾತ್ಮಕವಾದ ಶಬ್ದ, ವರ್ಣಾತ್ಮಕವಾದ ಶಬ್ದ, ನದಿ ಸಮುದ್ರದ ಘೋಷ, ಅದು ಭಗವಂತನ ಮಹಿಮೆಯನ್ನು ಹೇಳಿಕೊಡುತ್ತೆ. ನೋಡಿ, ಸಮುದ್ರದ ಘೋಷ ದೇವರ ಮಹಿಮೆಯನ್ನು ಹೇಳುತ್ತೆ. ಈ ಮನೆಯಲ್ಲಿ ಮಜ್ಜಿಗೆಯನ್ನು ತೆಗೆದುಕೊಂಡು ಕಡಿಯುವಾಗ ಶಬ್ದ ಬರುತ್ತೆ, ದಧಿ ಮಥನ ಮಾಡುವಾಗ ಆ ಶಬ್ದ ಘೋಷ ಅದು ದೇವರ ಮಹಿಮೆಯನ್ನು ಹೇಳುತ್ತೆ. ದೇವರು ಅತ್ಯಂತ ಭೀಷಕ, ತುಂಬ ಭಯಾನಕ ಅಂತ ಹೇಳುತ್ತೆ. ಮನೆಯಲ್ಲಿ ಇರುವಂತಹ ಏನೊಂದು ಹಲ್ಲಿ ಇದೆ, ಆ ಹಲ್ಲಿ ಬಂದು ಶಬ್ದ ಮಾಡುತ್ತೆ. ಆವಾಗವಾಗ ಅದು ಶಬ್ದ ಮಾಡುತ್ತೆ. ಆ ಶಬ್ದ ಅದು ದೇವರನ್ನು ಹೇಳಿಕೊಡುತ್ತೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಕರ್ಮ ನಿರ್ಣಯದಲ್ಲಿ ಈ ಮಾತು ಬರುತ್ತೆ. ಆ ಶಬ್ದ ಏನು ಹೇಳಿಕೊಡುತ್ತೆ ಎಂದರೆ ಅದು ದೇವರು ಅತ್ಯಂತ ಆಶ್ಚರ್ಯ ಅಂತ ಹೇಳುತ್ತೆ. ಈಗ ನಾವು ಏನೇ ಒಂದು ಬಹಳ ಆಶ್ಚರ್ಯವಾದ ಘಟನೆ ನಡೀತು ಅಂತ ಇಟ್ಕೊಳ್ಳಿ, ಬಹಳ ತುಂಬಾ 100ಗೆ 99% ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ನಾವು ಹೇಳದೆ ನಮ್ಮ ಬಾಯಿಂದ ಶಬ್ದ ಬರುತ್ತೆ. ಹೌದಾ, ಏನ್ರಿ ಆಯ್ತು, ಶಬ್ದ ಬರುತ್ತೆ ನಮ್ಮ ಬಾಯಿಂದ. ಆದರೆ ಈ ಶಬ್ದವನ್ನ ಹಲ್ಲಿ ಯಾವಾಗಲೂ ಮಾಡ್ತಾ ಇರುತ್ತೆ. ಅದಕ್ಕೆ ಯಾರು ಹೋಗಿ ಹೇಳಿರೋದಿಲ್ಲ, ಹೀಗೆ ನಮ್ಮ ಮಗ ಫಸ್ಟ್ ಕ್ಲಾಸ್ ಬಂದಾನೆ ಅದಕ್ಕಾಗಿ ನೀವಾಗಿನ ಶಬ್ದ ಮಾಡಲ್ಲ. ಕಂಡಾಗ ಮಾಡ್ತಾ ಇರುತ್ತೆ. ಕಂಡಾಗ ಅದು ಯಾಕೆ ಮಾಡುತ್ತೆ ಅಂದ್ರೆ, ಅದು ಕಂಡಾಗ ಯಾಕೆ ಮಾಡುತ್ತೆ ಅಂದ್ರೆ ದೇವರು ಅತ್ಯಂತ ಆಶ್ಚರ್ಯ ತೋರಿಸ್ತಾ ಇರುತ್ತೆ. ದೇವರಂತಹ ಆಶ್ಚರ್ಯತಮನಾದ ವ್ಯಕ್ತಿ ಜಗತ್ತಿನಲ್ಲಿಲ್ಲ, ಅತ್ಯಂತ ಆಶ್ಚರ್ಯ ಅಂತ ಆ ಹಲ್ಲಿ ಶಬ್ದವು ಮಾಡೋದು ಹೇಳಿಕೊಡುತ್ತೆ. ವಿಚಾರ ಮಾಡಿ ಸಕಲ ಶಬ್ದಗಳನ್ನ ಮುಖ್ಯವಾಗಿ ಪರಮಾತ್ಮನನ್ನು ಕುರಿತು ಮತ್ತೆ ತಿಳಿದುಕೊಳ್ಳಬೇಕು. ಒಂದು ವೇಳೆ ಆ ಭಗವಂತನನ್ನ ಕುರಿತು ಶಬ್ದಗಳೆಲ್ಲ ಹೇಳಿಕೊಡುತ್ತೆ ಎಂದು ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಸಾರ್ಥಕವಾಗೋದಿಲ್ಲ. ಅದಕ್ಕಾಗಿಯೇ ನಾನು ಹೇಳ್ತಾ ಇರ್ತೇನೆ, ನೋಡ್ರಿ, ಏನು ಅಂದ್ರೆ ಯಾವುದೇ ಒಂದು ಕರ್ಮವನ್ನ ಮಾಡಿ ಅದು ಭಗವಂತನ ಪ್ರೀತಿಗಾಗಿ ಆಗಬೇಕು.
ಭಗವಂತನ ಪ್ರೀತಿಗಾಗಿ ಆಗಬೇಕು. ಶಬ್ದಗಳನ್ನ ದೇವರ ಪ್ರೀತಿಗಾಗಿ ಬಳಸಿ. ಯಾಕೆಂದ್ರೆ ದೇವರು ದೊಡ್ಡದಾದ ಸಂಪತ್ತನ್ನು ಕೊಟ್ಟಿದ್ದಾನೆ ನಮಗೆ. ಒಳ್ಳೆಯ ನಾಲಿಗೆ, ಉತ್ತಮವಾದ ಕಂಠ, ಬಳಸೋದಕ್ಕೆ ಫ್ರೀಯಾಗಿ ಶಬ್ದಗಳು. ಯಾರಾದ್ರೂ ಬಾಡಿಗೆ ತಗೊಳ್ತಾರ ಶಬ್ದಗಳನ್ನು ಬಳಸಿದ್ರೆ? ನೀವು ಶಬ್ದಗಳು ಬಳಸಿದ್ದೀರಿ, ನಮಗೆ ರೆಂಟ್ ಕೊಡಬೇಕು ಅಂತ ಕೇಳ್ತಾರ ಯಾರಾದ್ರೂ? ಕೇಳೋದಿಲ್ಲ. ವಾಚೋ ವಿಜ್ಞಾಪನ ಹಿತತ. ಅಂಥ ಮಾತುಗಳನ್ನ ನಾವು ಎಲ್ಲೆಲ್ಲೋ ಬಳಸ್ತೀವಿ. ಸುಮ್ಮನೆ ವಾರ್ತಾಲಾಪದಲ್ಲಿ ಕಳೀತೀವಿ. ಅಲ್ಲೇನಾಯ್ತು, ಇಲ್ಲೇನಾಯ್ತು, ಬಜೆಟ್ ಏನಾಯ್ತು, ಅದೇನಾಯ್ತು, ಇದೇನಾಯ್ತು, ಯಾರಿಗೆಷ್ಟು ಪಾಸಿಟಿವ್ ಬಂತು, ಯಾರಿಗೆಷ್ಟು ನೆಗೆಟಿವ್ ಬಂತು, ಇದನ್ನೇ ಮಾತಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಪದ್ಮಾವತಿ ದೇವಿಯರನ್ನ ಆಕಾಶ ರಾಜ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಿ. ಇದು ಪರ್ವಕಾಲ, ಶ್ರೀನಿವಾಸ ಕಲ್ಯಾಣದ ಪರ್ವಕಾಲವೇ. ಹಾಗೆ ದೇವರು ನಮಗೂ ಒಂದು ಆಕಾಶರಾಜನ ಮಗಳನ್ನು ಕೊಟ್ಟಿದ್ದಾನೆ. ಆಕಾಶರಾಜನ ಮಗಳನ್ನು ಕೊಟ್ಟಿದ್ದಾನೆ. ಆಕಾಶರಾಜನ ಮಗಳನ್ನೇನು ಕೊಟ್ಟಿದ್ದಾನೆ, ಆ ಪದ್ಮಾವತಿಯನ್ನ ನಾವು ಏನ್ ಮಾಡಬೇಕು ಅಂದ್ರೆ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು. ಹಾಗಾದ್ರೆ ಯಾರಾದ್ರೂ ಆಕಾಶರಾಜನ ಮಗಳು? ಆಕಾಶ ರಾಜ ಅಂದ್ರೆ ಸ್ಪೇಸ್, ಆಕಾಶ. ಆ ಆಕಾಶರಾಜನ ಮಗಳು ಅಂದ್ರೆ ಯಾರು? ಶಬ್ದ. ಶಬ್ದ ಎಲ್ಲಿಂದ ಬರುತ್ತೆ? ಆಕಾಶದಿಂದಲೇ ಬರುತ್ತೆ. ಆಕಾಶದಲ್ಲೇ ಶಬ್ದ ಇರೋದು. ಹಾಗಾದ್ರೆ ಆಕಾಶರಾಜನ ಮಗಳು ಯಾರು? ಶಬ್ದ. ಆ ಶಬ್ದವನ್ನು ನಾವು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು? ಪದ್ಮಾವತಿಯನ್ನ ಶ್ರೀನಿವಾಸನಿಗೆ ಕೊಟ್ಟೇ ಮದುವೆ ಮಾಡಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಶ್ರೀನಿವಾಸನನ್ನ ಬಿಟ್ಟು ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡ್ತಾ ಇದ್ದೀವಿ. ಶಬ್ದ ದೇವರನ್ನ ಹೊಗಳೋದು ಬಿಟ್ಟು ಬೇರೆ ಇನ್ಯಾರನ್ನೋ ಹೊಗಳಿದ್ರೆ, ಇನ್ಯಾರ ಬಗ್ಗೆಯೂ ಮಾತಾಡಿದರೆ ಅದು ಶಬ್ದ ಆತ್ಮ ಸಮರ್ಪಣೆ ಆಗುವುದಿಲ್ಲ. ಭಗವಂತನಿಗೆ ಸಮರ್ಪಣೆ ಆಗಬೇಕು. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಪ್ರತಿದಿನ ಘಟಿಕಾದಿ ಕಾಲ ನಿಯಮನ ಪೂರ್ವಕಂ ಅವಿಚ್ಛಿನ್ನ ಆತ್ಮ ಸಮರ್ಪಣಮೇವ ಬಿಂಬೋಪಾಸನ. ನಮ್ಮ ಕಾಲ, ಒಂದೊಂದು ಕಾಲ ಇದೆ. ಘಟಿಕ, ನಿಮಿಷ, ಅರ್ಧ ಗಂಟೆ, 1 ಗಂಟೆ ಕಾಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. ಅದನ್ನು ನಿಯಮನ ಮಾಡ್ತಾನೆ ಭಗವಂತ ಅಂತ ತಿಳ್ಕೊಳ್ಳಿ. ಕಾಲವನ್ನ ದೇವರು ನಿಯಮನ ಮಾಡ್ತಾನೆ ಅಂತ ತಿಳ್ಕೊಂಡು ಅದನ್ನು ಭಗವಂತನಿಗೆ ಸಮರ್ಪಣೆ. ಅದಕ್ಕಾಗಿ ಹೇಳ್ತಾರೆ, ಬಹಳ ಸುಂದರವಾದ ಮಾತನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಿಪ್ರಾದ್ವಿಷದ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾಕ್ಷಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿ ಮಾನಃ. ಬಹಳ ಸುಂದರವಾದ ಮಾತು. ಏನು ಪ್ರಹ್ಲಾದರಾಜರು ಹೇಳ್ತಾರೆ, ವಿಪ್ರಾತ್ ದ್ವಿಷದ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾಕ್ಷಪಚಂ ವರಿಷ್ಠಂ ಮನ್ಯೇ. ಬ್ರಾಹ್ಮಣನಿಗೆ ಇರಬೇಕಾಗಿರುವಂತಹ 12 ಗುಣಗಳನ್ನು ಹೇಳಿದ್ದಾರೆ. ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳು. ದ್ವಿಷದ್ಗುಣಯುತ ಏನೇನದು? ಜ್ಞಾನ, ಸತ್ಯ, ದಮ, ಶಮ, ಅಮಾತ್ಸರ್ಯ, ಕ್ರೀಹಿ, ತಿತಿಕ್ಷ, ಅನಸೂಯ, ದಾನ, ಯಜ್ಞ, ತಪ. ಶ್ರುತಂ ಮಹಾವ್ರತಾದ್ವಾದಶ ಬ್ರಾಹ್ಮಣಸ್ಯ. ಇಲ್ಲಿ ಸತ್ಯಧರ್ಮ ತಿಳಿದು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. 19ನೇ ಸ್ಕಂದದಲ್ಲಿ ಹೇಳುವಾಗ ಜ್ಞಾನ, ಸತ್ಯ, ದಮ, ದಮೋ ಮನ್ನಿಷ್ಠತಾ ಬುದ್ಧೇ,
ದಮ ಅಂದ್ರೆ ಭಗವನ್ನಿಷ್ಠ ಬುದ್ಧಿ, ಶಮ ಅಂದ್ರೆ ಇಂದ್ರಿಯ ನಿಗ್ರಹ, ಅಮಾತ್ಸರ್ಯ ಯಾರ ಮೇಲೂ ಮಾತ್ಸರ್ಯ ಮಾಡಬಾರದು, ಕ್ರೀಹಿ ನಾಚಿಕೆ ಇರಬೇಕು ಅವನಿಗೆ, ತಿತಿಕ್ಷಾ ಸಹನೆ ಇರಬೇಕು, ಅನಸೂಯ ಇನ್ನೊಬ್ಬರ ಮೇಲೆ ಅಸೂಯೆ ಮಾಡಬಾರದು, ದಾನ ಮಾಡಬೇಕು, ಯಜ್ಞ ಮಾಡಬೇಕು, ತಪಸ್ಸು ಆಚರಣೆ ಮಾಡಬೇಕು, ಶ್ರವಣ ಮಾಡ್ತಾ ಇರಬೇಕು. ಇಷ್ಟು ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳು. ಅದಕ್ಕಾಗಿ ಹೇಳ್ತಾರೆ ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳೆಲ್ಲವೂ ಇದ್ದರೂ ಕೂಡ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಇದ್ದಿದ್ದಿಲ್ಲ ಅಂತಾದರೆ, ದೇವರ ಭಗವಂತನಲ್ಲಿ ಭಕ್ತಿ ಇಲ್ಲ. ಆದರೆ ಇವೆಲ್ಲ 12 ಗುಣ ಇವೆ. ದೇವರ ಮೇಲೆ ಭಕ್ತಿ ಇಲ್ಲ, ಭಗವಂತನಲ್ಲಿ ಆದರ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ವಿಶ್ವಾಸ ಇಲ್ಲ. ಆದರೆ ಬಾಕಿ 12 ಗುಣ ಇದೆ. ಆದರೆ ಈ 12 ಗುಣಗಳು ಒಬ್ಬ ಶ್ವಪಚನಿಗೆ ಇರೋದಿಲ್ಲ. ಶ್ವಪಚ ಅಂದ್ರೆ ಅತ್ಯಂತ ಶುದ್ರ, ಅವನು ಬಂದು ನಾಯಿಯ ಮಾಂಸವನ್ನ ಬೇಯಿಸಿ ತಿನ್ನುವಂತಹ ವ್ಯಕ್ತಿ. ಅವನಿಗೆ ಇದ್ಯಾವ ಗುಣ ಇಲ್ಲ, ಜ್ಞಾನ ಇಲ್ಲ, ಸತ್ಯ ಇಲ್ಲ, ಇವ್ಯಾವು ಇಲ್ಲ ಅವನಿಗೆ 12 ಗುಣಗಳು. ಆದರೆ ದೇವರ ಮೇಲೆ ಭಕ್ತಿ ಮಾತ್ರ ಇದೆ. ದೇವರ ಮೇಲೆ ಭಕ್ತಿ ಇದೆ, ವಿಶ್ವಾಸ ಇದೆ, ದೇವರ ಮೇಲೆ ವಿಶೇಷವಾದ ಆದರ ಇದೆ. ಆ ಕಪಚ ಈ ಬ್ರಾಹ್ಮಣನಿಗಿಂತಲೂ ಕೂಡ ಉತ್ತಮ. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಗೊತ್ತಾ? ಬ್ರಾಹ್ಮಣನಿಗೆ ಇರಬೇಕಾದ ಗುಣಗಳೆಲ್ಲವೂ ಇದ್ದು ದೇವರ ಮೇಲೆ ಭಕ್ತಿಯನ್ನ ಮಾಡಿದ ಅಂದ್ರೆ, ಬ್ರಾಹ್ಮಣನಿಗೆ ಇರಬೇಕಾದ ಯಾವ ಗುಣಗಳು ಇಲ್ಲದೇನೆ ಒಬ್ಬ ಶಪಚ ಅವನಿಗೆ ಬರೀ ದೇವರ ಮೇಲೆ ಭಕ್ತಿ ಮಾಡಿದ್ರೇನೆ ಅಷ್ಟು ದೊಡ್ಡವನಾಗ್ತಾನೆ ಅಂದಮೇಲೆ, ಇವನಿಗೆ ಇರಬೇಕಾದ ಎಲ್ಲಾ ಗುಣವುಳ್ಳವನಾಗಿ ದೇವರ ಮೇಲೆ ಭಕ್ತಿ ಮಾಡಿದ್ರೆ ಇವ ದೊಡ್ಡವಾಗ್ಬೇಕು ಹಂಗರ್ಥ. ನೋಡ್ರಿ, ಇವ್ರು ಯಾರಿಗೂ ದೇವರ ಮೇಲೆ ಭಕ್ತಿ ಇಲ್ಲ, ವಿಶ್ವಾಸ ಇಲ್ಲ, ಅವನಿಗಿದೆ ಅನ್ನೋ ಮಾತ್ರಕ್ಕೆ ಅವ ದೊಡ್ಡವನಲ್ಲ. ಇವನಿಗೆ ಇರಬೇಕಾದ ಎಲ್ಲಾ ಗುಣಗಳನ್ನ ಇಟ್ಕೊಂಡು, ನಾನು ಅದಕ್ಕಾಗಿ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ಪುರುಷರಿಗೆ ಗಾಯತ್ರಿ ಜಪ ಮಾಡುವ ಅಧಿಕಾರ ಇದೆ, ಸ್ತ್ರೀಯರಿಗೆ ಗಾಯತ್ರಿ ಜಪ ಮಾಡುವ ಅಧಿಕಾರ ಇಲ್ಲ. ಅವರೇನ್ ಮಾಡಬೇಕು ಅಂದ್ರೆ, ಮನೆಯಲ್ಲಿ ಪತಿಯ ಸೇವೆಯನ್ನು ಮಾಡಬೇಕು, ದೇವರ ನೈವೇದ್ಯ ಮಾಡಬೇಕು, ದೇವರ ಪಾತ್ರೆಗಳನ್ನು ತಿಕ್ಕಬೇಕು. ಇದೇ ಅವರಿಗೆ ಗಾಯತ್ರಿ ಜಪ ಮಾಡೋಕ್ಕಿಂತ ದೊಡ್ಡ ಪುಣ್ಯ. ಅಂದ್ರೆ ಆವಾಗ ನಾವು ಪುರುಷರು ಎತ್ತರ ಆಗ್ಬೇಕಲ್ಲ. ಏನು, ಗಾಯತ್ರಿ ಜಪ ಮಾಡದೇ ಇದ್ರೂ ಅವರು ಬೇರೆ ಎಲ್ಲ ಕೆಲಸ ಮಾಡೋದ್ರಿಂದ ಅಷ್ಟು ಪುಣ್ಯ ಸಂಪಾದಿಸ್ತಾರೆ. ಅಂದ್ರೆ ನಾವು ಗಾಯತ್ರಿ ಜಪ ಬಿಟ್ರೆ ಅವಾಗ ಏನಾಯ್ತು? ನಮ್ಗಿಂತ ಅವ್ರು ದೊಡ್ಡವರಾದ್ರ? ಯಾವಾಗ ದೊಡ್ಡವರಾಗ್ತಾರೆ? ನಾವು ಗಾಯತ್ರಿ ಜಪ ಬಿಟ್ರೆ ಅವ್ರು ದೊಡ್ಡವರಾಗ್ತಾರೆ. ನಮಗೆ ಹೇಳಿದ ಎಲ್ಲಾ ಜಪಾದಿಗಳನ್ನ ಮಾಡ್ತಾ ನಾವಿದ್ರೆ ಅವರೇ ನಮ್ಗಿಂತ ದೊಡ್ಡವರಾಗ್ತಾರೆ. ಹಂಗೆ ಅರ್ಥ ಏನು ಅಂದ್ರೆ, ಬ್ರಾಹ್ಮಣನಿಗೆ ಇರಬೇಕಾದ ಎಲ್ಲ ಗುಣಗಳಿಂದ ಸಹಿತನಾಗಿ ಇದ್ದು ಜೊತೆಗೆ ದೇವರ ಮೇಲೆ ಭಕ್ತಿಯನ್ನು ಮಾಡಿದ, ಆದರವನ್ನು ಮಾಡಿದ. ನೋಡಿ, ಮನ್ಯೆ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿ ಮಾನಃ. ದೇವರಲ್ಲಿ ತಸ್ಮಿನ್ ಭಗವತಿ ಮನಸ್ಸು, ಮಾತು, ದೇಹ, ಪ್ರಾಣ ಅದನ್ನೆಲ್ಲವನ್ನು ಸಮರ್ಪಣೆ ಮಾಡಬೇಕು. ನತು ಭೂರಿ ಮಾನಃ, ಈ ಹೊಲಸಾದ ಕೆಟ್ಟದಾದ ಅಹಂ ಮಮ ಎಂಬ ಅಭಿಮಾನವನ್ನು ಮಾಡಬಾರದು. ಆ ಅಭಿಮಾನ ಇಲ್ಲಿ ಏನು ಪ್ರಯೋಜನವಿಲ್ಲ. ನೋಡಿ, ಅನೇನ ಆತ್ಮಸಮರ್ಪಣಂ ತತ್ರ ನಾಸ್ತಿ ಇತಿ ಭಾವ. ನತು ಭೂರಿಮಾನಃ ಅಂತ ಯಾಕಂತ ಇದ್ದಾರೆ ಅಂದ್ರೆ, ತಾನು ಒಂದು ವೇಳೆ
ಅಹಂ ಮಮ ಅಹಂ ಮಮ ಅಂತ ಕೂತ್ಕೊಂಡಿದ್ದ ಅಂದ್ರೆ ಆಗ ಅವನಿಗೆ ದೇವರಲ್ಲಿ ಸಮರ್ಪಣೆ, ತನ್ನನ್ನ ತಾನು ಸಮರ್ಪಣೆ ಮಾಡಿಲ್ಲ ಅಂತ ಅರ್ಥ. ಯಾರು ಅಹಂ ಮಮ ಅಂತ ಕೂತ್ಕೊಂಡಿದ್ದಾನೆ, ನಾನು ನನ್ನದು ಅಂತ ಕೂತ್ಕೊಂಡಿದ್ದಾನೆ, ಅವನು ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡದೆ ಬಾಕಿ ಎಲ್ಲ ಸಮರ್ಪಣೆ ಮಾಡಿದ್ದಾನೆ. ಅದು ಪ್ರಯೋಜನ ಬೀಳೋದಿಲ್ಲ. ಅಂದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಏನು ಅಂದ್ರೆ ಏನ್ ಹೇಳ್ತಾರೆ ನೋಡ್ರಿ, ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣ ಅಂತಂದ್ರಿ ಯಾವ್ದ್ಯಾವ್ದು? ತಪಸ್ಸು, ದಮ, ಶಮ, ಇದೆಲ್ಲ ಅಂತ ಹೇಳಿ ಆ 12 ಗುಣಗಳು ಇದ್ದು ದೇವರಲ್ಲಿ ಭಕ್ತಿ ಇಲ್ಲ ಅಂತಾದರೆ ಈ 12 ಗುಣ ಇಲ್ಲದೆ ಇರುವಂತಹ ಒಬ್ಬ ಸಪಚ ಅವ ದೊಡ್ಡವನಾಗ್ತಾನೆ ಅಂತಂದ್ರಿ. ಆದ್ರೆ ಈ 12 ಗುಣದಲ್ಲೇನೆ ಶಮ ಅಂದ್ರೆ ದೇವರಲ್ಲಿ ಭಕ್ತಿ ಅಂತ ಅರ್ಥ. ಅದು ಇನ್ಕ್ಲೂಡ್ ಆಗಿದೆ. ಬ್ರಾಹ್ಮಣನಿಗೆ ಇರಬೇಕಾದ 12 ಗುಣಗಳಲ್ಲಿ ಅದು ಇನ್ಕ್ಲೂಡ್ ಆಗಿದೆ. ಅದು ಇನ್ಕ್ಲೂಡ್ ಆಗಿದ್ರೆ ಮತ್ತೆ ಅದು ಇಲ್ಲದೇ ಇರುವಂತಹ ಬ್ರಾಹ್ಮಣ ಅಂತ ಹೆಂಗೆ ಹೇಳ್ತೀರಿ? 12 ಗುಣಗಳಲ್ಲಿ ಶಮ ಅಂದ್ರೆ ದೇವರಲ್ಲಿ ಬುದ್ಧಿ ಅಂತ ಅರ್ಥ ಇದೆ. ಅಂದಮೇಲೆ ದೇವರಲ್ಲಿ ಬುದ್ಧಿ ಇದೆ. ಶಮೋ ಮನ್ನಿಷ್ಠತಾ ಬುದ್ಧೇಹೇ, ದಮ ಇಂದ್ರಿಯ ನಿಗ್ರಹ, ದೇವರಲ್ಲಿ ಬುದ್ಧಿ ಇದೆ. ಅವನು ತಪಸ್ಸು, ಅಹಿಂಸಾ, ಶ್ರವಣ ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ದೇವರಲ್ಲಿ ಮಾತ್ರ ಆಧಾರ ಇಲ್ಲ. ಇದು ಯಾವುದೂ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಒಬ್ಬ ಸಪಚ. ಅವನಿಗೆ ಇದ್ಯಾವುದೂ ಇಲ್ಲ, ಆದರೆ ಅದು ಮಾತ್ರ ಇದೆ. ಇದು ಹೇಗೆ ಅಂದ್ರೆ ಅದಕ್ಕಾಗಿ ಬರೀತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ನೋಡಿ, ಸಮುಚಿತ ಕುಲಜಾತ್ವಾನಿ ಸಕಲ ಸಾಧನ ಸಂಪನ್ನೇ ಅಪಿ ಏತದ್ ವಿರಹ ಮಾತ್ರೇಣ ಸಕಲೋಪಿ ಸಾಧನ ಜಾತಂ ವ್ಯಕ್ತಿ ಕರೋತಿ. ಇದು ಒಂದು ಇಲ್ಲದೆ ಇದ್ದದ್ದಕ್ಕಾಗಿ ಅವನು ಎಲ್ಲ ಒಳ್ಳೆಯ ಜಾತಿಯಲ್ಲಿ ಹುಟ್ಟಿದ್ದರು, ಎಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದರು. ಇದು ಒಂದಿಲ್ಲ ಅಂದ ಮಾತ್ರಕ್ಕೆ ಅವನ ಜೀವನ ವ್ಯರ್ಥ. ಇವನತ್ರ ಸಕಲ ಸಾಧನ ವಿರಹಿತೆ, ಸಾಧನೆಗಳು ಯಾವುದೂ ಇಲ್ಲ ಅವನಿಗೆ. ಆದರೆ ಏತನ್ಮಾತ್ರೇಣ, ಇದು ಒಂದು ಮಾತ್ರ ಇದ್ದದ್ದಕ್ಕಾಗಿ ಅವನು ದುರ್ಜನ್ಮ ಇದ್ರೂ ಕೂಡ, ಕೆಟ್ಟ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಅವನು ಸಾರ್ಥಕನಾಗ್ತಾನೆ ಅಂತಾದರೆ ಹಾಗಾದ್ರೆ ಒಂದ್ಯಾವುದದು? ಅದೊಂದ್ಯಾವುದು ಅಂದರೆ, ಒಬ್ಬ ಬ್ರಾಹ್ಮಣ ಇದ್ದಾನೆ. ಆ ಬ್ರಾಹ್ಮಣ ಅವನಿಗಿರಬೇಕಾದ ತಪಸ್ಸು, ಅಹಿಂಸಾ, ಅಸ್ಥೇಯ, ದಾನ ಎಲ್ಲ ಮಾಡಿದ್ದಾನೆ. ದೇವರಲ್ಲಿ ಬುದ್ಧಿಯನ್ನು ಸಮರ್ಪಣೆ ಮಾಡಿದ್ದಾನೆ. ಆದರೆ ಆ ಬ್ರಾಹ್ಮಣ ಅಹಂ ಮಮ ಎಂಬ ಈ ಅಹಂಕಾರವನ್ನ, ಮಮತಾಭಿಮಾನವನ್ನ ಬಿಡದೆ ಮಾಡಿದ್ದಾನೆ. ಅದರ್ಥ ಏನು? ಜೀವನನ್ನ, ತನ್ನನ್ನ ತಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿಲ್ಲ. ಬುದ್ಧಿ ಇದೆ ದೇವರಲ್ಲಿ, ದೇವರಲ್ಲಿ ಇಷ್ಟ ಇದೆ, ಬುದ್ಧಿ ಇದೆ. ಆದರೆ ದೇವರಿಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿಲ್ಲ. ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿದ್ದ ಅಂದ್ರೆ ಆಗ ಅವನು ಅಹಂ ಮಮ ಅಂತ ಹೇಳ್ತಿರ್ಲಿಲ್ಲ. ಅಹಂ ಮಮ ಅಂತ ಹೇಳ್ತಾ ಇದ್ದಾನೆ, ನಾನು ಮಾಡಿದೆ, ನಂದಿದು ಅಂತ ಹೇಳ್ತಾ 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 ಯಜ್ಞ ಮಾಡಿದ. ಆದರೆ ಆ ಶೂದ್ರ ಇದ್ದಾನಲ್ಲ, ಅವನು ಅಹಂ ಮಮ ಅಂತ ಹೇಳದೆ ತದರ್ಪಿತಮನು ವಚನಾತ್ಮಗೇಹ, ತನ್ನನ್ನು ತಾನು ಸಮರ್ಪಣೆ ಮಾಡಿದ. ಆಗ ಏನಾಯ್ತು ಅಂದ್ರೆ ಇವನ್ಕಿಂತ ನಾವು ದೊಡ್ಡವನಾದ. ಹಾಗಾದರೆ ಯಾವುದು ಒಂದು ನಮಗೆ ಬೇಕಾದದ್ದೀಗ? ಜೀವನನ್ನ, ಆತ್ಮನನ್ನ, ಅಹಂಕರ್ತೃತ್ವಾಭಿಮಾನವನ್ನ ಬಿಟ್ಟು, ಮಮತಾಭಿಮಾನವನ್ನ ಬಿಟ್ಟು ನನ್ನನ್ನೇ ನಾನು ದೇವರಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಆಗ ಅವನು ಉತ್ತಮನಾಗ್ತಾನೆ.
ಹಾಗಾಗಿ ಅದಕ್ಕಾಗಿ ಇದೇ ಸಕಲ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ ಮರ್ಮ ಇದು. ಸಕಲ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ ತತ್ವ ಪ್ರಮೇಯ ಏನು ಅಂದ್ರೆ ಇದೆ. ಅದೇನದು? ಆತ್ಮ ಜೀವ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನ ನಮಗೆ ಪ್ರಹ್ಲಾದರಾಜರು ತಿಳಿಸ್ತಾ ಇದ್ದಾರೆ. ಆ ಮಾತನ್ನ ತಿಳಿದುಕೊಂಡು ನಾವು ಆತ್ಮ ಸಮರ್ಪಣೆಯನ್ನ ಭಗವಂತನಿಗೆ ಮಾಡೋಣ ಅಂತ ತಿಳಿಸ್ತಾ ಎರಡು ಮಾತನ್ನ ಮುಕ್ತಾಯ ಮಾಡ್ತೇನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ದುಷ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಶ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವಿವಂ ವಿಷ್ಣೋ ಸ್ಮೃತಿಕರಸ್ತದಾ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.